ಹಸ್ತನಕ್ಷತ್ರೇ ಬದರೀನಿಲಯೋದ್ಭವಂ ಅಷ್ಟಾಕ್ಷರಪ್ರದಾತಾರಂ ನಾರಾಯಣ ಗುರುಂ ಭಜೆ. ಎಲ್ಲರಿಗೂ ಶುಭವಾಗಲಿ. ಕಳೆದ 5 ವರ್ಷಗಳಿಂದ ಈ ಪಾಠ ಪ್ರವಚನಗಳು ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಪಾಂಚರಾತ್ರ ಆಗಮ, ಯಜುರ್ವೇದ, ದಿವ್ಯ ಪ್ರಬಂಧ ಹಾಗೂ ಇನ್ನಿತರ ಸ್ತೋತ್ರಗಳು ಮತ್ತು ಉಪಯುಕ್ತವಾದಂಥ ಮಂತ್ರಗಳನ್ನು ನಿಮಗಾಗಲೇ ಹೇಳ್ಕೊಡ್ತಾ ಇದ್ದೀನಿ. ಈಗ ಹೊಸ ಬ್ಯಾಚ್ ಬಂದಿರೋದ್ರಿಂದ ಅವರಿಗೂ ಕೂಡ ಅರ್ಥವಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತಿನಿಂದ ಪಾಂಚರಾತ್ರ ಆಗಮ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಆ ಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳನ್ನು ನಾವು ತಿಳಿಯೋಣ. ಆ ಪಾಠಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಪಾಂಚರಾತ್ರ ಆಗಮ ಅನ್ನೋದಾದರೆ ಅದು ದೇವತಾ ಕಾರ್ಯಕ್ಕೆ ಅಥವಾ ದೇವತಾ ಪೂಜೆಗೆ ಮೀಸಲಿರುವಂತಹ ಶಾಸ್ತ್ರ. ಕಲಿಯೋದಕ್ಕೆ ತುಂಬ ಸರಳೀಕೃತವಾದಂಥ ಶಾಸ್ತ್ರ ಅದು. ದೇವರ ಪೂಜಾ ವಿಧಾನಗಳು, ಉತ್ಸವಾದಿಗಳನ್ನು ನಡೆಸುವಂಥದ್ದು, ಬರುವ ಭಕ್ತರಿಗೆ ಏನು ಕಷ್ಟ ಇದೆ ಆ ಕಷ್ಟವನ್ನು ನಿವೃತ್ತಿ ಮಾಡುವಂತಹ ಅತಿ ಸುಲಭವಾದಂತಹ ಭಗವಂತನಿಗೆ ಪ್ರೀತವಾದಂಥ ಶಾಸ್ತ್ರ ಅಂದರೆ ಅದು ಪಾಂಚರಾತ್ರ ಆಗಮ ಶಾಸ್ತ್ರ. ಆಯಾಯ ಶಾಸ್ತ್ರಕ್ಕೆ ಆಯಾಯ ಮಹತ್ವ ಇದ್ದೇ ಇರುತ್ತೆ. ಈಗ ಪಾಂಚರಾತ್ರವನ್ನು ಕೇಳಿದ್ರೆ ವಿಷ್ಣುವನ್ನು ಪ್ರಧಾನವಾಗಿಟ್ಕೊಂಡು ವಿಷ್ಣುವೇ ಮೂಲವಾಗಿರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಆ ಪಾಂಚರಾತ್ರದ ವಿಷಯವನ್ನು ಮಾತ್ರ ನಾನು ಹೇಳ್ತಾ ಇರೋದು. ಆಗಲೇ ಕಳೆದ 2 ವರ್ಷಗಳಿಂದ ಪಾಂಚರಾತ್ರ ಆಗಮದ ಕ್ಲಾಸ್ನಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅದರ ಅರಿವು ಚೆನ್ನಾಗಿದೆ. ಈಗ ಹೊಸದಾಗಿ ಬಂದಂತಹ ವಿದ್ಯಾರ್ಥಿಗಳಿಗೂ ಇದು ಅರ್ಥವಾಗಬೇಕು ಅಂತ ಮತ್ತೆ ಆ ಪಾಠವನ್ನೇ ಮಾಡ್ತಾ ಇದ್ದೀವಿ. ಆ ಪಾಠದ ಪ್ರಮುಖ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ತಿಳ್ಕೊಳ್ಳೋಣ. ಅದರದನ್ನು ಪಾಂಚರಾತ್ರ ಆಗಮದ ಶಾಸ್ತ್ರವನ್ನು ಕಲಿಯೋದಕ್ಕಿಂತ ಮುಂಚೆ ಮೊದಲು ಧ್ಯಾನ ಶ್ಲೋಕವನ್ನು ಕಲಿಬೇಕು. ಆ ಧ್ಯಾನ ಶ್ಲೋಕ ಹೊಸಬರಿಗೆ ಗೊತ್ತಿಲ್ಲ, ಆದರೆ ಹಳಬರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ 1-2 ಸಾಲನ್ನು ಅವ್ರಿಗಾಗಿ ಹೇಳ್ಬೋಣ. ಓಂ ನಮಃ ಸಕಲ ಕಲ್ಯಾಣದಾಯಿನೇ ಚಕ್ರಪಾಣಯೇ ವಿಷಯಾರ್ಣವಮಜ್ಞಾನಾಂ ಸಮುದ್ರಣ ಹೇತವೇ ಶ್ರಿಯಃ ಪತಿಮಹಂ ವಂದೇ ಶ್ರೀವೈಕುಂಠನಿಕೇತನಂ ಪಂಚರಾತ್ರ ಪ್ರವಕ್ತಾರಂ ಆದ್ಯಂ ನಾರಾಯಣಂ ಗುರುಂ. ಈ ಪಾಂಚರಾತ್ರ ಆಗಮದಲ್ಲಿ ವಿಶೇಷವಾದಂತಹ ಗುಣಸಂಪನ್ನಗಳು ಹೇಗೆ ಅಂತ ಹೇಳಿದ್ರೆ, ಯಾರಾದರೂ ವ್ಯಕ್ತಿಗಳು ಮನುಷ್ಯರು ಕಷ್ಟಪಟ್ಟು ಬಂದು ದೇವಾಲಯದಲ್ಲಿ ಅವರ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಅದಕ್ಕೆ ಉಪಕಾರ ಮಾಡುವಂತಹ ರೀತಿಯಲ್ಲಿ ಈ ಪಾಂಚರಾತ್ರ ಆಗಮ ಶಾಸ್ತ್ರ ಇದೆ. ಹಾಗಾಗಿ ನೀವೆಲ್ಲ ಮುಂದಿನ ಪಾಂಚರಾತ್ರ ಆಗಮ ಪ್ರವೀಣ ಆಗುವಂಥವರು. ಹಾಗಾಗಿ ಗಮನವಿಟ್ಟು ಈ ಪಾಠವನ್ನು ಕೇಳಿದ್ರೆ ಎಲ್ಲ ಜನಗಳ ಸಂಕಷ್ಟವನ್ನು ಹೋಗಲಾಡಿಸ್ಬೋದು, ಎಲ್ಲ ಜನರ ಕಣ್ಣೀರನ್ನು ಇದರಿಂದ ಒರೆಸ್ಬೋದು. ಹಾಗಾಗಿ ಇದೊಂದು ದೈವ ಕೆಲಸ, ಇದೊಂದು ಜನರ ಕಲ್ಯಾಣಕ್ಕಾಗಿ ಇರುವಂತಹ ಶಾಸ್ತ್ರ. ಹಾಗಾಗಿ ಈ ಶಾಸ್ತ್ರಕ್ಕೆ ಒಂದು ಮಹತ್ವ ಇದೆ. ಇದಲ್ಲದೆ ಈ ಶಾಸ್ತ್ರವನ್ನು ಅಧ್ಯಯನ ಮಾಡಿದವ್ರಿಗೆ ಒಂದು ವಿಶೇಷವಾದಂಥ ಶಕ್ತಿನೂ ಇರುತ್ತೆ ಮತ್ತು ಜನರಲ್ಲಿ ಪ್ರೀತಿನೂ ಇರುತ್ತೆ. ಭಗವಂತನೂ ಕೂಡ ಪ್ರೀತಿಯನ್ನು ಮಾಡ್ತಾನೆ. ಹಾಗಾಗಿ ಪಾಂಚರಾತ್ರ ಹೆಸರು ಹೇಳು.